श्री गुरु मुरुगेन्द्र शिवाचार्याय नमः। मुरुगेन्द्र शिवाचार्याय नमः। मुरुगेन्द्र शिवाचार्याय नमः। श्री गुरु मुरुगेन्द्र शिवाचार्याय नमः। मुरुगेन्द्र शिवाचार्याय नमः। मुरुगेन्द्र शिवाचार्याय नमः। चरणाते गुरुगुहेश्वर लिंग ಚರಣಾತೆ ಗುರುಗುಹೇಶ್ವರ ಲಿಂಗ ಅಂತಂದ್ರೆ ನುಸಿ ಹತ್ತಿದ ಜ್ವಾಳ ಇದ್ದಂಗೆ ಇರ್ತಾರೆ. ಅವ್ರು ಹೆಂಗಿರ್ತಾರಪ್ಪ ಅಂತಂದ್ರೆ ಊರ್ ಹೊರಗೆ ಇರ್ತಾರ, ಊರ್ ಒಳಗ್ ಬರೋಂಗಿಲ್ಲ. ಊರ್ ಹೊರಗೆ ಇರ್ತಾರ, ಎದ್ರ ಅಂಗಡಿ ಬಿದ್ರಿಗೂ ಅಂಗಡಿ. ಅರ್ಥ ಆಗತ್ತಲ್ರಿ ನಿಮ್ಗೆ? ಅವರು ಅಲ್ಲೇ ಇರ್ತಾರ, ಗಟ್ರದಾಗೆ ಬೀಳ್ತಾರ, ಚರಂಡಿ ಒಳಗೆ ಬೀಳ್ತಾರ. ಪುರಾಣ ಅಂದ್ರೆ ಗೊತ್ತಿಲ್ಲ, ಪ್ರವಚನ ಅಂದ್ರೆ ಗೊತ್ತಿಲ್ಲ, ಮಠ ಅಂದ್ರೆ ಗೊತ್ತಿಲ್ಲ, ಗುಡಿ ಗುಂಡಾರಕ್ಕಂತ್ರ ಹೋಗೇ ಇಲ್ಲ. ಹಂಗ ಇರ್ತಾರ. ಅವ್ರಿಗೆ ನುಸಿ ಹತ್ತಿದ ಜ್ವಾಳ ಅನ್ಬೇಕು, ಮತ್ತೇನು ಅನ್ನಂಗಿಲ್ಲ. ಅವರಿಗೆ ನುಸಿ ಹತ್ತಿದ ಜ್ವಾಳ. ಇನ್ನು ಎರಡನೇ ಪ್ರಕಾರದ ಜ್ವಾಳಗಳು ಇರ್ತಾವ. ಅವು ಹೆಂಗಿರ್ತಾವಪ್ಪ ಅಂತಂದ್ರ ಹಗೆದನ ಜ್ವಾಳ ಅನ್ನುವಂಥದ್ದು. ಹಗೆದನ ಜ್ವಾಳಪ್ಪ ಅಂತಂದ್ರೆ ಹೆಂಗಿರ್ತಾವಪ್ಪ ಅಂತಂದ್ರ ಎದ್ರ ಅಂಗಡಿ ಬಿದ್ರಿಗೂ ಅಂಗಡಿ. ಎದ್ರ ಕಟ್ಟಿ ಮೇಲೆ ಕುಂದ್ರಬೇಕು, ಇಲ್ಲ ಬಂದ್ರೆ ಮನೆಗೆ ಹೋಗಿ ಮಲ್ಕೋಬೇಕು. ಇಷ್ಟೇ ನೋಡ್ರಿ ಜೀವನ. ಅವರು ಅವ್ರಿಗೇನು ಅನ್ನಂಗಿಲ್ಲ. ಇವು ಏನಪ್ಪಾ ಅಂತಂದ್ರೆ ಹಗೆದನ ಜ್ವಾಳ ಅನ್ಬೇಕು ಅಷ್ಟೇ ಅವ್ರಿಗೆ. ಹಗೆದನ ಜ್ವಾಳ ಅಂದ್ರೆ ಅವ್ರು ತೃಪ್ತಿ ಪಡ್ತಾರೆ. ಮತ್ ಬೈಗಿದ್ರು, ಮತ್ ಬೈಬಾರ್ದು ಅವ್ರಿಗೆ. ಇನ್ನು ಮೂರನೇ ಪ್ರಕಾರದ ಜ್ವಾಳಗಳು ಇರ್ತಾವ. ಅವು ಯಾವಪ್ಪ ಅಂತಂದ್ರೆ ಚಲೋ ಜ್ವಾಳ, ಬಿತ್ತೋ ಜ್ವಾಳ. ಅಂತವ್ರು ಯಾರದರಪ್ಪ ಅಂತಂದ್ರ ಶಿರ್ಷಾಡದೊಳಗೆ ಎಲ್ಲಾ ಪುರಾಣಕ್ಕೆ ಬಂದಿರುವಂತ ತಾಯಿ ಬಳಗಾಗಿರ್ಬೋದು, ತಂದೆ ಬಳಗಾಗಿರ್ಬೋದು, ನಾಳೆ ಪುರಾಣಕ್ಕೆ ಬರೋರಾಗಿರ್ಬೋದು, ಕೊನೆಗೆ ಪುರಾಣಕ್ಕೆ ಬರೋರಾಗಿರ್ಬೋದು. ಅವ್ರೆಲ್ಲರೂ ಹೆಂಗದಾರಪ್ಪ ಅಂತಂದ್ರ ನಮ್ಮ ಪಕ್ಕ ನಮ್ಮ ಶಿರ್ಷಾಡದೊಳಗೆ ಜನ ಹೆಂಗದಾರಪ್ಪ ಅಂತಂದ್ರ ಅವರೆಲ್ಲರೂ ಕೂಡ ಬಿತ್ತು ಜ್ವಾಳನೇ ಅದಾರ ಅನ್ನುವಂತ ಅದನ್ನ ಈ ಸಂದರ್ಭದೊಳಗೆ ಹೇಳಬೇಕಾಗತ್ತೆ. ಅಂದ್ರೆ ಈಗ ಬರ್ತಾರೆ ಅವ್ರು ನಾಳೆ ಮತ್ ಬೈದಿದಾರಂತೆ ಬರೆದು ಬಿಟ್ಟುಗಿಟ್ಟಾರಂತ. ಸಂಸ್ಕಾರದ ಬದುಕು ಅದು ಸಂಭ್ರಮದ ಬದುಕು ಆಗಬೇಕನ್ನುವಂತ ವಿಚಾರವನ್ನ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಿದ್ದೇವೆ. ಅದೇ ಪ್ರಕಾರದೊಳಗ ನಿಮ್ಮ ಯಜಮಾನರು ಮನೆಗೆ ಬರಬೇಕಾದ್ರ ಏನಾದ್ರೂ ನೋವುಗಳನ್ನ ಇಟ್ಟುಕೊಂಡು ಬಂದಿದ್ರಪ್ಪ ಅಂತಂದ್ರ ಅವರಿಗೆ ಸ್ವಲ್ಪ ಸಮಾಧಾನದ ಎರಡು ಪ್ರೀತಿಯ ಮಾತುಗಳನ್ನ ಆಡ್ರಿ. ಪ್ರೀತಿ ಸಿಟ್ಟು ಕರಗಿ ಹೋಗುತ್ತೆ. ಏನಾದ್ರೂ ಸ್ವಲ್ಪ ಕುಡಿಯಾಕ ಏನಾದ್ರೂ ಬೇಕನ್ನೋದು ಕೇಳ್ರಿ, ಒಂದು ಕಪ್ ಟೀ ಮಾಡಿ ಕೊಡ್ರಿ. ಆದ್ರ ನೀವೇನೋ ಕೊಡ್ಲಿಲ್ಲಪ್ಪ ಅಂತಂದ್ರ ಏನೋ ಮಾತಾಡಂತಂದ್ರ ನುಸಿ ಹತ್ತಿದ ಜ್ವಾಳ ಇದ್ದಂಗೆ ಇರ್ತಾರೆ. ಅವ್ರು ಹೆಂಗಿರ್ತಾರಪ್ಪ ಅಂತಂದ್ರ ಊರ್ ಹೊರಗೆ ಇರ್ತಾರ, ಊರ್ ಒಳಗ್ ಬರೋಂಗಿಲ್ಲ. ಊರ್ ಹೊರಗೆ ಇರ್ತಾರ, ಎದ್ರ ಅಂಗಡಿ ಬಿದ್ರಿಗೂ ಅಂಗಡಿ. ಅರ್ಥ ಆಗತ್ತಲ್ರಿ ನಿಮ್ಗೆ? ಅವರು ಅಲ್ಲೇ ಇರ್ತಾರ, ಗಟ್ರದಾಗೆ ಬೀಳ್ತಾರ, ಚರಂಡಿ ಒಳಗೆ ಬೀಳ್ತಾರ. ಪುರಾಣ ಅಂದ್ರೆ ಗೊತ್ತಿಲ್ಲ, ಪ್ರವಚನ ಅಂದ್ರೆ ಗೊತ್ತಿಲ್ಲ, ಮಠ ಅಂದ್ರೆ ಗೊತ್ತಿಲ್ಲ, ಗುಡಿ ಗುಂಡಾರಕ್ಕಂತ್ರ ಹೋಗೇ ಇಲ್ಲ. ಹಂಗ ಇರ್ತಾರ. ಅವ್ರಿಗೆ ನುಸಿ ಹತ್ತಿದ ಜ್ವಾಳ ಅನ್ಬೇಕು, ಮತ್ತೇನು ಅನ್ನಂಗಿಲ್ಲ. ಅವರಿಗೆ ನುಸಿ ಹತ್ತಿದ ಜ್ವಾಳ. ಇನ್ನು ಎರಡನೇ ಪ್ರಕಾರದ ಜ್ವಾಳಗಳು ಇರ್ತಾವ. ಅವು ಹೆಂಗಿರ್ತಾವಪ್ಪ ಅಂತಂದ್ರ ಹಗೆದನ ಜ್ವಾಳ ಅನ್ನುವಂಥದ್ದು. ಹಗೆದನ ಜ್ವಾಳಪ್ಪ ಅಂತಂದ್ರೆ ಹೆಂಗಿರ್ತಾವಪ್ಪ ಅಂತಂದ್ರ ಎದ್ರ ಅಂಗಡಿ ಬಿದ್ರಿಗೂ ಅಂಗಡಿ. ಎದ್ರ ಕಟ್ಟಿ ಮೇಲೆ ಕುಂದ್ರಬೇಕು, ಇಲ್ಲ ಬಂದ್ರೆ ಮನೆಗೆ ಹೋಗಿ ಮಲ್ಕೋಬೇಕು. ಇಷ್ಟೇ ನೋಡ್ರಿ ಜೀವನ. ಅವರು ಅವ್ರಿಗೇನು ಅನ್ನಂಗಿಲ್ಲ. ಇವು ಏನಪ್ಪಾ ಅಂತಂದ್ರೆ ಹಗೆದನ ಜ್ವಾಳ ಅನ್ಬೇಕು ಅಷ್ಟೇ ಅವ್ರಿಗೆ. ಹಗೆದನ ಜ್ವಾಳ ಅಂದ್ರೆ ಅವ್ರು ತೃಪ್ತಿ ಪಡ್ತಾರೆ. ಮತ್ ಬೈಗಿದ್ರು, ಮತ್ ಬೈಬಾರ್ದು ಅವ್ರಿಗೆ. ಇನ್ನು ಮೂರನೇ ಪ್ರಕಾರದ ಜ್ವಾಳಗಳು ಇರ್ತಾವ. ಅವು ಯಾವಪ್ಪ ಅಂತಂದ್ರೆ ಚಲೋ ಜ್ವಾಳ, ಬಿತ್ತೋ ಜ್ವಾಳ. ಅಂತವ್ರು ಯಾರದರಪ್ಪ ಅಂತಂದ್ರ ಶಿರ್ಷಾಡದೊಳಗೆ ಎಲ್ಲಾ ಪುರಾಣಕ್ಕೆ ಬಂದಿರುವಂತ ತಾಯಿ ಬಳಗಾಗಿರ್ಬೋದು, ತಂದೆ ಬಳಗಾಗಿರ್ಬೋದು, ನಾಳೆ ಪುರಾಣಕ್ಕೆ ಬರೋರಾಗಿರ್ಬೋದು, ಕೊನೆಗೆ ಪುರಾಣಕ್ಕೆ ಬರೋರಾಗಿರ್ಬೋದು. ಅವ್ರೆಲ್ಲರೂ ಹೆಂಗದಾರಪ್ಪ ಅಂತಂದ್ರ ನಮ್ಮ ಪಕ್ಕ ನಮ್ಮ ಶಿರ್ಷಾಡದೊಳಗೆ ಜನ ಹೆಂಗದಾರಪ್ಪ ಅಂತಂದ್ರ ಅವರೆಲ್ಲರೂ ಕೂಡ ಬಿತ್ತು ಜ್ವಾಳನೇ ಅದಾರ ಅನ್ನುವಂತ ಅದನ್ನ ಈ ಸಂದರ್ಭದೊಳಗೆ ಹೇಳಬೇಕಾಗತ್ತೆ. ಅಂದ್ರೆ ಈಗ ಬರ್ತಾರೆ ಅವ್ರು ನಾಳೆ ಮತ್ ಬೈದಿದಾರಂತೆ ಬರೆದು ಬಿಟ್ಟುಗಿಟ್ಟಾರಂತ.
ಸಂಸ್ಕಾರದ ಬದುಕು ಅದು ಸಂಭ್ರಮದ ಬದುಕಾಗಬೇಕನ್ನುವಂತ ವಿಚಾರವನ್ನ ಇವತ್ತಿನ ದಿವಸ ನಾವು ನೀವೆಲ್ಲರೂ ಕೂಡ ಚಿಂತನೆಯನ್ನ ಮಾಡಿದ್ದೇವೆ. ಅದೇ ಪ್ರಕಾರದೊಳಗ ನಿಮ್ಮ ಯಜಮಾನರು ಮನೆಗೆ ಬರಬೇಕಾದ್ರ ಏನಾದ್ರೂ ನೋವುಗಳನ್ನ ಇಟ್ಟುಕೊಂಡು ಬಂದಿದ್ರಪ್ಪ ಅಂತಂದ್ರ ಅವರಿಗೆ ಸ್ವಲ್ಪ ಸಮಾಧಾನದ ಎರಡು ಪ್ರೀತಿಯ ಮಾತುಗಳನ್ನ ಆಡ್ರಿ. ಪ್ರೀತಿ ಸಿಟ್ಟು ಕರಗಿ ಹೋಗುತ್ತೆ. ಏನಾದ್ರೂ ಸ್ವಲ್ಪ ಕುಡಿಯಾಕೆ ಏನಾದ್ರೂ ಬೇಕನ್ನೋದು ಕೇಳ್ರಿ, ಒಂದು ಕಪ್ ಟೀ ಮಾಡಿ ಕೊಡ್ರಿ. ಆದ್ರ ನೀವೇನೋ ಕೊಡ್ಲಿಲ್ಲಪ್ಪ ಅಂತಂದ್ರ ಏನೋ ಮಾತಾಡ